ಹಾಯ್ ಹಲೋ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರ. ಇವತ್ತು ಬೆಳಿಗ್ಗೆನೆ ಕೂಡ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದ್ರೆ ಮೇ ತಿಂಗಳ ಎಂಡಿಗೆ ಈ ವರ್ಷ ಮಳೆಗಾಲ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿದೆ. ಒಂದ್ ಮಳೆ ಬೀಳೋದು ಹಾಗೆ 2 ದಿನ ಬಿಸಿಲು ಬೀಳೋದು ಈ ತರ ಆಗಿ ಮಳೆಗಾಲ ಸ್ಟಾರ್ಟ್ ಆಗಿರೋದು ಈ ವರ್ಷ. ಮಳೆ ಬೀಳೋದು ನೋಡೋದು ಎಷ್ಟು ಚಂದನೋ ನಮ್ದೆಲ್ಲ ಕೆಲಸ ಆಗಿಲ್ಲ ಅಂತಂದ್ರೆ ಈ ತರ ಮಳೆ ಬೀಳಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಗೆ ಅಷ್ಟೇ ಕೂಡ ಟೆನ್ಷನ್ ಆಗುತ್ತೆ. ಮಳೆ ಸ್ಟಾರ್ಟ್ ಆಗ್ಬಿಡ್ತು ನಮ್ದೆಲ್ಲ ಕೆಲಸ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು. ಮಳೆ ನೋಡ್ತಾ ನೋಡ್ತಾ ನನ್ನ ಯೂಟ್ಯೂಬ್ ಚಾನಲ್ ಆದ ಮಲೆನಾಡು ಲೋಕಲಾಕ್ಸ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ನನ್ನ ವಿಡಿಯೋಸ್ನ ಯಾರಾದ್ರೂ ಮೊದಲನೇ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕಾನ್ ಒತ್ತಿ ನಾನು ಹಾಕುವಂತ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ನೀವು ಆರಾಮಾಗಿ ನನ್ನ ವಿಡಿಯೋಸ್ನ ನೋಡಬಹುದು. ಇವತ್ತಿನ ನನ್ನ ಕೆಲಸ ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ ನಾವೇನು ಡ್ರಿಪ್ ಅನ್ನ ಮಡ್ಚಿಟ್ಟೇ ಇಲ್ಲ. ಪ್ರತಿ ವರ್ಷನೂ ಕೂಡ ಡ್ರಿಪ್ ಅನ್ನ ಬೇಸಿಗೆಗಾಲ ಬಿದ್ದ ತಕ್ಷಣ ಬಿಚ್ಚುವುದು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಡ್ರಿಪ್ ಅನ್ನ ಮಡ್ಚಿ ಇಡೋದು ಮಾಡ್ತೀವಿ. ಹಾಗೆ ಇಟ್ರು ಕೂಡ ನಡೆಯುತ್ತೆ. ಆದ್ರೆ ಬೇಗ ಡ್ರಿಪ್ ಅನ್ನ ಹಾಳಾಗತ್ತೆ ಅಲ್ವಾ, ಅದಕ್ಕಾಗಿ ನಾವು ಪ್ರತಿ ವರ್ಷನೂ ಕೂಡ ರೌಂಡ ಮಾಡಿ ಕರೆಕ್ಟಾಗಿ ಮಡ್ಚಿ ಇಟ್ಬಿಟ್ಟು ಕಟ್ಟಿಡ್ತೀವಿ. ನಾವು ನಮ್ದು ಹನಿ ನೀರಾವರಿ ಪದ್ಧತಿಯಿಂದ ನಾವು ನೀರು ಬಿಡೋದು. ಯಾಕಂದ್ರೆ ತೋಟಕ್ಕಾಗಿರ್ಲಿ ನಾವೆಲ್ಲರಿಗೂ ಕೂಡ ಹನಿ ನೀರಾವರಿ ಪದ್ಧತಿನೇ ಮಾಡ್ಕೊಂಡಿರೋದು. ಜಟ್ಟಿನ ವ್ಯವಸ್ಥೆ ನಾವು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅದಕ್ಕೆ ತುಂಬಾ ನೀರು ಬೇಕಾಗುತ್ತೆ ಮತ್ತೆ ಇಡೀ ತೋಟಕ್ಕೆ ನೀರು ಹೋಗುತ್ತಲ್ವಾ, ಅದರದ್ದೇನೂ ಇಲ್ಲ. ಜಸ್ಟ್ ನಾವು ಡ್ರಿಪ್ಪಿನ ಮೂಲಕನೇ ನಾವು ನೀರನ್ನ ಬಿಡೋ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇದು ಒಂದು ಡ್ರಿಪ್ ಫೋಲ್ಡ್ ಮಾಡಿ ಇಡೋಕ್ಕೂ ಕೂಡ ಒಂದು ಸಮಸ್ಯೆ. ಯಾಕಂದ್ರೆ ಮಳೆ ಬರುತ್ತೋ ಅಥವಾ ಬಿಸಿಲು ಬರುತ್ತೋ, 2 ದಿನ ಮಳೆ ಬಂದ್ರೆ 8 ದಿನ ಬಿಸಿಲು ಬಂದ್ಬಿಡುತ್ತೆ. ಅವಾಗ ಮತ್ತೆ ನೀರು ಬೇಕಾಗತ್ತೆ. ಯಾವಾಗ ಸರಿ ಮಾಡಿ ಇಡಬೇಕು. ಈ ಕಡೆ ರಾಶಿ ಮಳೆ ಬೀಳೋಕೆ ಒಂದೇ ಸತಿ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆ ಡ್ರಿಪ್ ಅನ್ನ ನಾವು ಫೋಲ್ಡ್ ಮಾಡಿ ಇಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹುಲ್ ಬೆಳೆದಿರುತ್ತೆ, ಸಾಂಗೆ ಬಿದ್ದಿರುತ್ತೆ, ಪೈಪನ್ನೆಲ್ಲ ಕರೆಕ್ಟಾಗಿ ಮಡ್ಚಿ ಇಡೋಕೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಆಲ್ರೆಡಿ ಹಾಗೆ ಆಗಿದೆ. ಮಳೆ 2 ದಿನ ಬೀಳುತ್ತೆ ಮತ್ತೆ 2 ದಿನ ಬೀಳದೇ ಇರೋದು. ಏನು ಮಡ್ಚಿಡ್ಬೇಕು ಅಥವಾ ಹಾಗೆ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಸಣ್ಣ ಸಣ್ಣ ಮಳೆ ಬೀಳ್ತಾ ಇದೆ, ಸಾಕು ಅಂತ ಹೇಳ್ಬಿಟ್ಟು ಮಡ್ಚಿತಾ ಇದ್ದೀವಿ. ಇದು ಸ್ವಲ್ಪ ಮನೆ ಮುಂದ್ಗಡೆ ಇರುವಂತ ಮಾಲ್ಕಿ ಜಾಗ. ಇದರಲ್ಲಿ ನಾವು ಅಡಿಕೆ, ತೆಂಗು ಮತ್ತೆ ಹಣ್ಣುಗಳದ್ದು ಏನೇನು ಮಾವಿನ ಹಣ್ಣಾಗಿರ್ಲಿ, ಹಲಸಿನ ಹಣ್ಣಾಗಿರ್ಲಿ ಎಲ್ಲಾ ತರದ್ದು ಇದರಲ್ಲಿ ನಾವು ಮರಗಳನ್ನ ನೆಟ್ಕೊಂಡಿದ್ದೀವಿ. ನಮ್ಗೆ ಮನೆಗೆ ಯೂಸಿಗೆ ಎಷ್ಟು ಬೇಕಾಗುತ್ತೆ ನೋಡಿ, ಆ ಥರದ್ದು ಏನೇನು ಸಿಗುತ್ತೆ ನೋಡಿ ಎಲ್ಲ ತಂದು ನೆಟ್ಕೊಂಡಿದ್ದೀವಿ. ಆ ಮರಗಳಿಗೆಲ್ಲ ನಾವು ಡ್ರಿಪ್ಪಿನ ವ್ಯವಸ್ಥೆ ಮಾಡಿಬಿಟ್ಟು ನೀರು ಬಿಡ್ತೀವಿ. ಜಾಸ್ತಿಯಾಗಿ ಅಡಿಕೆ ಮರ ಎಲ್ಲ ಅಷ್ಟೆಲ್ಲ ಜಾಸ್ತಿ ಏನಿಲ್ಲ. ಅಂದ್ರೆ ಎಲ್ಲನೂ ನೆಡೋಕೆ ಜಾಗ ಬೇಕಲ್ವ, ಒಂದು ಸ್ವಲ್ಪ ಒಂದು ಅರ್ಧ ಎಕರೆ ಆಗುವಷ್ಟು ಇದೆ ಅದು. ಅಷ್ಟರಲ್ಲಿ ನಾವು ಎಲ್ಲ ರೀತಿಯಾದಂತಹ ಹಣ್ಣಾಗಿರ್ಲಿ ಏನೇ ಆಗಿರ್ಲಿ ಕೂಡ ಇದರಲ್ಲೇ ನಾವು ತಂದು ನೆಡ್ಕೊಂಡಿದ್ದೀವಿ. ಯಾಕೆಂದ್ರೆ ಇದು ತೋಟನ ತಗ್ಗನಲ್ಲಿ ಇದು ಸ್ವಲ್ಪ ಗುಡ್ಡದ ಮೇಲೆ ಇರುವಂತ ನೀರು ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬೇಸಿಗೆಗಾಲದಲ್ಲಿ. ಯಾಕಂದ್ರೆ ಇದು ನಮ್ಮ ಲೆವೆಲ್ ಆಗಿರ್ಲಿ ಏನಿಲ್ಲ, ಸ್ವಲ್ಪ ತೋಟ ಪಕ್ಕದಲ್ಲಿ ಇರುವಂತಹ ಜಾಗ ಇದು. ಯಾಕಂದ್ರೆ ಮನೆನೂ ಇದೆ, ಮನೆ ಪಕ್ಕದಲ್ಲಿ ಅಂತಾರೆ. ಮನೆಯಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ನೀರನ್ನ, ಸ್ನಾನಕ್ಕಾಗಿರ್ಲಿ, ಪಾತ್ರೆ ತೊಳೆದಿರೋ ಆಗಲಿ, ಅದು ಎಲ್ಲ ನೀರನ್ನು ಕೂಡ ನಾವು ತೆಂಗಿನ ಮರಕ್ಕಾಗಲಿ ಅಡಿಕೆ ಮರಕ್ಕಾಗಲಿ ನಾವು ಬಿಡ್ತೀವಿ. ಯಾಕಂದ್ರೆ ಯಾವುದೇ ನೀರು ನಾವು ವೇಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಪೈಪ್ ಲೈನ್ ಹಾಕ್ಬಿಟ್ಟು ನಾವು ಅಡಿಕೆ ಮರಕ್ಕೆ, ತೆಂಗಿನ ಮರಕ್ಕೆಲ್ಲ ಬೇಸಿಗೆಗಾಲದಿಂದ ಹಿಡಿದು ಮಳೆಗಾಲದಲ್ಲಿ ಇಡೀ ವರ್ಷ ಪೂರ್ತಿನೂ ಕೂಡ ನಾವು ನಮ್ಮ ಮನೇಲಿ ಯೂಸ್ ಮಾಡಿರುವಂಥ ನೀರನ್ನು ಎಲ್ಲೂ ಕೂಡ ವೇಸ್ಟ್ ಮಾಡೋದಿಲ್ಲ. ಅದನ್ನೆಲ್ಲ ಕೂಡ ನಾವು ಮರಗಳಿಗೆ ಹಾಕ್ತೀವಿ. ತುಂಬಾ ಕಡೆಗಳಲ್ಲಿ ನಾನು ನೋಡಿದ್ದೀನಿ ಮನೇಲಿ ಯೂಸ್ ಮಾಡಿರುವಂಥ ನೀರನ್ನು ಹಾಗೆ ವೇಸ್ಟ್ ಆಗಿ ಭೂಮಿ ಮೇಲೆನೇ ಬಿಟ್ಟಿರ್ತಾರೆ. ಸುಮ್ಮನೆ ವೇಸ್ಟ್, ಅದು ಎದಕ್ಕೂ ಯೂಸ್ ಆಗೋದಿಲ್ಲ. ಆ ಥರ ಮಾಡಿ ವೇಸ್ಟ್ ಮಾಡ್ತಾರೆ. ಅದು ನೀರನ್ನು ವೇಸ್ಟ್ ಮಾಡಬೇಡ್ರಿ. ನಾವು ಯೂಸ್ ಮಾಡಿರುವಂಥ ನೀರನ್ನು ತೆಂಗಿನ ಮರಕ್ಕಾಗಿರಲಿ, ಅಡಿಕೆ ಮರಕ್ಕಾಗಿರಲಿ, ಅಥವಾ ಯಾವ್ದಾದ್ರು ಒಂದು ಹಲಸಿನ ಮರಕ್ಕಾಗಿರಲಿ, ಮಾವಿನ ಮರಕ್ಕಾಗಲಿ ಎದಕ್ಕಾದ್ರೂ ಒಂದು ಹಾಕಿದ್ರೆ ಆ ಮರಕ್ಕೆ ನೀರು ಸಿಗ್ದಂಗೆ ಆಗುತ್ತೆ. ಎಲ್ಲರೂ ಅಂತಾರೆ ತೆಂಗಿನ ಮರಕ್ಕೆಲ್ಲ ನಾವು ಯೂಸ್ ಮಾಡಿರುವಂಥ ನೀರನ್ನು ಬಿಡಬಾರ್ದಂತೆ, ಪಾತ್ರೆ ತೊಳೆದಿರೋದಾಗಿರಲಿ, ಸ್ನಾನ ಮಾಡಿರೋದಾಗಿರಲಿ. ಆದರೆ ನಾವು ಯಾವ ರೀತಿ ಏನೂ ಮಾಡೋದಿಲ್ಲ. ನಾವು ಒಂದು ನೀರು ಸ್ವಲ್ಪ ನೀರನ್ನು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ. ಅಷ್ಟನ್ನು ಕೂಡ ಯಾವ್ದಾದ್ರು ಒಂದು ಗಿಡಕ್ಕಾಗಲಿ ಮರಕ್ಕಾಗಲಿ ನಾವು ಬಿಟ್ಟೇ ಬಿಡ್ತೀವಿ. ಈ ತೋಟಕ್ಕೆ ಟೈಮ್ ಸ್ವಲ್ಪ ಸ್ವಲ್ಪ ಸಿಗ್ದಾಗ್ಲೂ ಕೂಡ ಡ್ರಿಪ್ಪನ್ನು ನಾವು ಫೋಲ್ಡ್ ಮಾಡಿ ಈ ಥರ ಅಡಿಕೆ ಮರಕ್ಕೆ ಕಟ್ಟಿಟ್ಟಿದ್ವಿ. ಸ್ವಲ್ಪ ಮೇಲೆ ಕಟ್ಟಿದ್ದೀವಿ, ಇಲ್ಲಾಂದ್ರೆ ಮಳೆಗಾಲದಲ್ಲಿ ತೋಟದಿಂದೆಲ್ಲ ನೀರು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲಾಂದ್ರೆ ತಿಳ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮೇಲ್ಗಡೆಯಾಗಿ ಕಟ್ಟಿದ್ದೀವಿ. ಈ ತೋಟಕ್ಕೆ ನಾವು 16 mm ಪೈಪಿಂದ ನಾವು ಪೈಪನ್ನು ತಂದು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ಹನಿ ನೀರಾವರಿ ವ್ಯವಸ್ಥೆನೇ ಮಾಡಿದ್ವಿ ನಾವು. ಈ ಡ್ರಿಪ್ಪಿನ ವ್ಯವಸ್ಥೆ ನಾವು ಸುಮಾರು ಒಂದು 8-9 ವರ್ಷಗಳ ಹಿಂದೆನೇ ಮಾಡಿರೋದು. ಅವಾಗೆಲ್ಲ ಬೇರೆ ಬೇರೆ ಥರದ ಬುಷ್ ಆಗಿರಲಿ ಅಥವಾ ಇವಾಗೆಲ್ಲ ತುಂಬ ವೆರೈಟೀಸ್ ನೀರು ಬೀಳುವಂಥದ್ದು ಬುಷಿಗಳೆಲ್ಲ ಬಂದಿದೆ. ಆವಾಗೆಲ್ಲ ಹಾಗೆಲ್ಲ ಚಿಕ್ಕದಾಗಿ ಡ್ರಿಪ್ಪಿನ ವೈರ್ ಬರ್ತಿತ್ತಲ್ಲ, ಅದರಿಂದ ಹಾಕುವಂಥದ್ದು ಅಷ್ಟೇ ಬಂದಿತ್ತು. ಇವಾಗೆಲ್ಲ ಈ ತೋಟಕ್ಕೆ ಮತ್ತು ಇಲ್ಲೆಲ್ಲ ಕೂಡ ನಾವು ಆ ಥರದ್ದೇ ಮಾಡಿದ್ವಿ. ಇವಾಗಲಾಗಿ ಹೊಸದಾಗಿ ಮಾಡಿರುವಂಥ ತೋಟಕ್ಕೆ ನೀರಾವರಿ ಇದೆಯಲ್ಲ, ಅದಕ್ಕೆಲ್ಲ ನಾವು ಬೇರೆ ರೀತಿ ವ್ಯವಸ್ಥೆ ಮಾಡ್ಕೊಂಡ್ವಿ. ಅಂದರೆ ಡ್ರಿಪ್ ಲೈನಿನ ಆದರೆ ಅದಕ್ಕೆ ಬುಷಿಂದ ಎಷ್ಟು ನೀರು ಬೇಕೋ ಅಷ್ಟು ನೀರಾಗಿ ರೌಂಡ್ ಆಗಿ ಬೀಳುತ್ತೆ. ಯಾಕಂದರೆ ಬುಡಕ್ಕೆ ಒಂದೇ ಅಲ್ಲ, ಹೀಗೆ ರೌಂಡ್ ಆಗಿ ಬೀಳುವಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅವಾಗೆಲ್ಲ ಇರಲಿಲ್ಲ ಆಗಿತ್ತು. ಸೊ ಇವಾಗ ಬಂದಿದೆ. ಇವಾಗ ಬಂದಿರೋದನ್ನು ಅಪ್ಡೇಟ್ ಆಗಿದೆಯಲ್ಲ, ಸೊ ನಾವು ಕೂಡ ಅಪ್ಡೇಟ್ ಆಗಬೇಕಲ್ವಾ. ಚಿಕ್ಕದಾಗಿ ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಡ್ರಿಪ್ ಇವತ್ತಿಗೆ ಮುಗಿಯೋದಿಲ್ಲ ಅನಿಸುತ್ತೆ. ಫೋಲ್ಡ್ ಮಾಡಿಬಿಟ್ಟು ಮಳೆ ಬೀಳ್ತಾ ಇದ್ದರೆ ಫೋಲ್ಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಸೊಂಗೆ ಎಲ್ಲ ಬೀಳುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಆ ಪೈಪನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಎಲ್ಲೂ ಮಡ್ಚಿ ಹೋದರೆ ಮತ್ತು ಅಲ್ಲೇ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಕರೆಕ್ಟಾಗಿ ರೌಂಡಾಗಿ ಫೋಲ್ಡ್ ಮಾಡಬೇಕಾಗತ್ತೆ. ಸೊ ಮಳೆನೂ ಕೂಡ ಜೋರಾಗಿ ಆಗ್ತಾ ಇದೆ. ಸೊ ನೋಡ್ಬೋದು ಮಳೆ ಜೋರನೇ ಬಂದುಬಿಡ್ತು. ಮನೆಗೆ ಹೆಂಗೂ ಬಂದೆ. ಸೊ ಜಾಸ್ತಿ ದೊಡ್ಡ ಮಳೆನೇ ಅಂತಲ್ಲ, ಸ್ವಲ್ಪ ಚಿಕ್ಕ ಮಳೆ.
ಆದ್ರೂ ಕೂಡ ಮಳೆ ಬಂದ್ರೆ ನೆನೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಳೆ ನೆನ್ಬಿಟ್ರೆ ಅಂತೂ ಥಂಡಿ, ಜ್ವರ ಎಲ್ಲನೂ ಕೂಡ ಒಂದೇ ಸಲ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಈ ಥರ ಮಳೆ ಬಂದ್ರೆ ಒಂಥರ ಖುಷಿನೂ ಆಗುತ್ತೆ. ಯಾಕಂದ್ರೆ ಹೂವಿನ ಗಿಡಕ್ಕೆಲ್ಲ ಫುಲ್ ತಂಪಾಗತ್ತೆ. ಹೂವಿನ ಗಿಡ ಎಲ್ಲ ನಗಾಡ್ತಾ ಇರೋ ಥರ ಫೀಲ್ ಆಗುತ್ತೆ ನಮಗಂತೂ ಕೂಡ. ಯಾಕಂದ್ರೆ ಮಳೆ ಬಿದ್ದಿಲ್ಲ ಅಂದ್ರೆ ಪಾಪ ಅದನ್ನ ನೋಡೋಕ್ಕಾಗೋದಿಲ್ಲ ಹೂವಿನ ಗಿಡ ಎಲ್ಲ. ಸೊ ಮಳೆ ಬಿದ್ದರೆ ಹೂವಿನ ಗಿಡಕ್ಕೆಲ್ಲ ತುಂಬ ತಂಪಾಗತ್ತೆ. ಸೊ ಮಾರನೇ ದಿನನೂ ಕೂಡ ಹೂವಿನ ಗಿಡ ಎಲ್ಲ ಫುಲ್ ಹಸಿರು ಹಸಿರು ಕಲರ್ ಆಗಿ ಫುಲ್ ಆಗಿ ಬೆಳೆಯುತ್ತೆ. ನೋಡ್ಬೋದು ಹೂವಿನ ಗಿಡ ಎಷ್ಟು ಚಂದ ಅದು ಸ್ವಲ್ಪ ಚಿಗುರಿದೆ ಅಂತ ಹೇಳ್ಬಿಟ್ಟು. ಇಲ್ಲಾಂತಂದ್ರೆ ಫುಲ್ ಸತ್ತೋಗಿರೋ ಥರ ಇತ್ತು ಹೂವಿನ ಗಿಡ ಎಲ್ಲ. ಹೂನು ಕೂಡ ಸ್ವಲ್ಪ ಸ್ವಲ್ಪ ಬಿಡ್ತಾನೆ ಇದೆ. ಮಳೆ ಹನಿಯಿಂದ ಎಲ್ಲ ಹೂಗಳನ್ನು ಕೂಡ ಸ್ಮೈಲ್ ಮಾಡ್ತಾ ಇರೋ ತರ ಫೀಲ್ ಆಗತ್ತೆ. ಅದು ಏನೋ ಗೊತ್ತಿಲ್ಲ ಒಂಥರ ಅಟ್ರಾಕ್ಷನ್. ಇದು ನಮ್ಮ ಇನ್ನೊಂದು ತೋಟದ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ. ಈ ತೋಟಕ್ಕಂತೂ ಫುಲ್ ವಿಪರೀತವಾದಂತ ಬಿಸಿಲು ಅಂದ್ರೆ ಬಿಸಿಲು ತಾಗತ್ತೆ. ಯಾಕಂದ್ರೆ ಈ ಕಡೆ ಬಾಳೆ ನೆಟ್ಟಿದ್ವಿ, ಬಾಳೆ ಕೂಡ ಆಗಿಲ್ಲ. ಬಿಸಿಲಂತೂ ಇಲ್ಲಿ ಬಂದ್ರೆ ಯಪ್ಪಾ ಸಾಕಾಗ್ಬಿಡತ್ತೆ. ಅಷ್ಟು ಬಿಸಿಲು ತಾಗತ್ತೆ ಈ ತೋಟಕ್ಕೆ. ಈ ತೋಟನ ಹಾಕ್ಬಿಟ್ಟು 4 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಈ ವರ್ಷ ಸೆಪ್ಟೆಂಬರ್ ತಿಂಗಳು ಬಂತು ಅಂತಂದ್ರೆ 4 ಇಯರ್ಸ್ ಕಂಪ್ಲೀಟ್ ಆಗತ್ತೆ. ಈ ಬಿಸಿಲು ತಾಗತ್ತೆ ಅಂತ ಹೇಳ್ಬಿಟ್ಟು ಬುಡಕ್ಕೆ ಎಲ್ಲ ಫುಲ್ಲದಾಗಿ ನಾವು ಕಟ್ಟಿದ್ವಿ. ಯಾಕಂದ್ರೆ ನವೆಂಬರ್ ಟೈಮಿಗೆ ಕಟ್ಟಿಬಿಟ್ಟಿದ್ವಿ. ಯಾಕಂದ್ರೆ ಈ ಸಲ ಮಳೆ ಇಲ್ಲ ಅಂತ ಹೇಳಿ ಗೊತ್ತಿತ್ತಲ್ಲ. ಅದಕ್ಕಾಗಿ ಈ ಸಲ ಫುಲ್ ಕಾಂಡ ಎಲ್ಲ ಇರುವುದಿಲ್ಲ. ಕಾಂಡಕ್ಕೆ ಮತ್ತೆ ಬಿಸಿಲು ತಾಗ್ಬಿಟ್ರೆ ಅಲ್ಲೇ ಮುಳ್ಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಮರನೆಲ್ಲ ಹೈಟ್ ಆದಾಗ ಅಡಿಗೆ ಕೊಯ್ಲಿಕ್ಕೆಲ್ಲ ತುಂಬಾ ತೊಂದರೆ ಆಗತ್ತಲ್ವಾ. ಮತ್ತೆ ಮರನೂ ಕೂಡ ಗಟ್ಟಿ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಮೊದಲೇನೆ ನಾವು ಪ್ಲಾನ್ ಮಾಡಿಬಿಟ್ಟು ಈ ಥರ ಬುಡಕ್ಕೆ ನಾವು ಹುಲ್ಲಾಗಿರಲಿ ಅಥವಾ ಸಾಂಗೆ ಆಗಿರಲಿ ಅಥವಾ ಬಾಳೆ ಹೆಡೆ ಇರುತ್ತಲ್ವ ಒಣಗಿರೋದು ಅದನ್ನೆಲ್ಲ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫುಲ್ಲಾಗಿ ಕಟ್ಟಿದ್ದೀವಿ ನಾವು. ಇಲ್ಲಾಂತಂದರೆ ಕಾಂಡಕ್ಕೆ ಹೊಡೆತ ಬಿತ್ತು ಅಂತಾರೆ ಮತ್ತು ಅದು ಶಶಿ ಮತ್ತೆ ಚೆನ್ನಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೆಡೆನ ಒಂದು ಸ್ವಲ್ಪ ಕೆಂಪಗಾದ್ರೂ ಕೂಡ ತೊಂದರೆ ಇಲ್ಲ. ಆದರೆ ಬುಡಕ್ಕೆ ಮಾತ್ರ ಏನೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಈ ಥರ ಮಾಡಿದ್ವಿ ನಾವು. ಒಂದು ಸ್ವಲ್ಪ 50ರಿಂದ 60 ಅಡಿಕೆ ಮರಕ್ಕೆ ಮಾತ್ರ ಈ ಥರ ಜಾಸ್ತಿ ಬಿಸಿಲು ಬೀಳುತ್ತೆ ಇದಕ್ಕೆ. ಯಾಕಂದರೆ ಅಲ್ಲಿ ಬಾಳೆ ಗಿಡ ನೆಟ್ಟಿದ್ವಿ. ಯಾಕಂದರೆ ಮಣ್ಣನ್ನು ಅಲ್ಲಿ ತೆಗ್ಸಿರೋದ್ರಿಂದ ಅಲ್ಲಿ ಫಲವತ್ತಾದ ಮಣ್ಣು ಇಲ್ಲದೆ ಇರೋದಕ್ಕೋ ಅಥವಾ ನೀರಲ್ಲಿ ತುಂಬ ಜಾಸ್ತಿ ಬರ್ತಾ ಇದೆ. ಅಂದರೆ ಮಳೆಗಾಲದಲ್ಲಿ ಫುಲ್ ಒಂಥರ ಜೌಳಾದಂಗೆ ಆಗುತ್ತೆ. ಅದರಿಂದ ಬಾಳೆಗೆ ಆಗೇ ಇಲ್ಲ. ಮತ್ತು ಪಕ್ಕದ ಸೈಡ್ ಬಾಕಿದೇನಿರುತ್ತೋ ಅದಕ್ಕೆಲ್ಲ ನಾವು ಈ ಥರ ಬುಡನೆಲ್ಲ ಕಟ್ಟಿಲ್ಲ. ಯಾಕೆಂದ್ರೆ ಅಲ್ಲಿ ಫುಲ್ ಬಾಳೆ ಬೆಳೆದು ಬಿಟ್ಟದೆಲ್ಲ. ಅಲ್ಲಿ ಕಟ್ಟಿಲ್ಲ ನಾವು. ಅಂದರೆ ಹಾಗೆ ಸೀದಾ ಬಿಟ್ಟಿದ್ವಿ. ಎಲ್ಲೆಲ್ಲಿ ಬಿಸಿಲು ತಾಗತ್ತೆ ಬುಡಕ್ಕೆ ಅಥವಾ ಅಡಿಕೆ ಸಸಿಗೆ ಫುಲ್ ಬಿಸಿಲು ತಾಗತ್ತೆ ಅಂಥದಕ್ಕೆ ಅದಕ್ಕೆ ಮಾತ್ರ ನಾವು ಬುಡಕ್ಕೆ ಕಟ್ಟಿದ್ವಿ. ಮತ್ತು ಚಪ್ಪರ ಚಿಕ್ಕ ಚಿಕ್ಕ ಸಿಗಿ ಇರುತ್ತಲ್ಲ ಅದಕ್ಕೆಲ್ಲ ನಾವು ಮರೆ ಮಾಡಿದ್ವಿ. ನಿಮ್ಗೆ ಸುತ್ತ ಕಾಣಿಸ್ತಾ ಇರ್ಬೋದು ಹೆಡೆ ಎಲ್ಲ ಹೇಗೆ ಕತ್ತೋಗಿದೆ ಅಂತ ಹೇಳಿಬಿಟ್ಟು. ಹೆಡೆ ಏನು ಅಷ್ಟೊಂದು ಕತ್ತೋದ್ರೂ ಕೂಡ ಮತ್ತೆ ಹೊಸ ಚಿಗುರು ಬಂದ್ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಗಿದಂಗೆ ಹೊಸ ಚಿಗುರು ಬರುತ್ತೆ. ಆದ್ರೆ ಕಾಂಡನೇ ಅಂದರೆ ಬುಡನೇ ಒಂದು ಸ್ವಲ್ಪ ಹೋಯ್ತು ಅಂತಂದ್ರೆ ಅದು ಮತ್ತೆ ಸರಿ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅಲ್ಲೇ ಫುಲ್ ಟೊಳ್ಳು ಬಿದ್ದು ಅದಷ್ಟು ಪಾರ್ಟ್ಸನ್ನು ಕೆತ್ತೋಗ್ಬಿಡತ್ತೆ. ಅದನ್ನು ಮತ್ತೆ ಪೂರ್ತಿಯಾಗಿ ಎಷ್ಟು ನೀರು ಹಾಕಲಿ ಅಥವಾ ಈ ಗೊಬ್ಬರ ಹಾಕಲಿ ಅದನ್ನು ಕೂಡ ಮತ್ತೆ ಪೂರ್ತಿಯಾಗಿ ತುಂಬಿಸಿ ಬರೋದಿಲ್ಲ. ಅದು ಹಾಗೆ ಆಗಿ ದೊಡ್ಡ ಆಗ್ತಾ ಹೋಗುತ್ತೆ ಮರ. ಹೆಡೆ ಆದರೆ ಹಂಗಲ್ಲ, ಹೊಸದಾಗಿ ಚಿಗುರು ಬರುತ್ತಲ್ವ ಈ ಹೆಡೆ ಮತ್ತೆ ಬಿದ್ದೋಗುತ್ತೆ ಅಷ್ಟೊಂದಾಗಲ್ಲ. ಅದು ಬುಡ ಮಾತ್ರ ಕರೆಕ್ಟಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಕಡೆ ಫುಲ್ ಬಾಳೆ ನೆಟ್ಟಿದ್ವಿ. ಬಾಳೆನೂ ಕೂಡ ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಇಲ್ಲೆಲ್ಲ ಏನು ಮಾಡಿಲ್ಲ ಯಾಕಂದರೆ ಯಾವ ತೊಂದರೆನೂ ಆಗೋದಿಲ್ಲ. ಯಾವುದೇ ಹೆಡೆಗಾಗಿರಲಿ ಬುಡಕ್ಕಾಗಿರಲಿ ಯಾವುದೇ ರೀತಿಯಾದಂಥ ಬಿಸಿಲು ಆಗೋದಿಲ್ಲ. ಈ ತೋಟ ಹಾಕಬೇಕಿದ್ರೆ ಯಾವುದೇ ರೀತಿಯಾದಂಥ ನಮ್ಮ ತೋಟದಲ್ಲಿ ಕಾಂಗ್ರೆಸ್ ಮಟ್ಟಿ ಗಿಡ ಆಗಿರಲಿ ಅದ್ರ ಬೀಜ ಆಗಿರಲಿ ಏನೂ ಕೂಡ ಇರಲಿಲ್ಲಾಗಿತ್ತು. ಆದರೆ ತೋಟ ಹಾಕಿ 1 ವರ್ಷ ಆಗಿದ ತಕ್ಷಣ ಅಂತಂದರೆ ಚೌತಿ ಹಬ್ಬ ಬಂದಿತ್ತು. ಅದೇ ದಿನ ಚೌತಿ ಹಬ್ಬದ ದಿನನೇ ಒಂದು ಅರ್ಧ ಗಂಟೆ ಮಳೆ ಬಂತು. ಆ ಅರ್ಧ ಗಂಟೆ ಮಳೆಯಿಂದ ಇಡೀ ತೋಟ ನದಿಯಾಗಿ ಬಿಟ್ಟಿರೋದಾಗಿತ್ತು. ನಮ್ಮದೊಂದೇ ತೋಟ ಅಲ್ಲ, ನಮ್ಮ ಊರಿಂದ ಅಷ್ಟೊಂದು ಕೂಡ ನಮ್ಮ ಊರು ಮತ್ತು ಒಂದು 2-3 ಊರಲ್ಲಿ ಫುಲ್ ಮಳೆ ಅಂತಂದರೆ ಫುಲ್ ಮಳೆ ಬಂದು ಅಷ್ಟು ನಮ್ಮ ಸಸಿಗಳನ್ನೆಲ್ಲ ಫುಲ್ ಬಾಗೋಗಿ ಫುಲ್ ಅಂದರೆ ಒಂದು ಸತಿ ಬುಡನ ಫುಲ್ ಅಲ್ಲಾಡಿಸ್ಬಿಟ್ಟಿದ್ದಾಗಿತ್ತು. ಒಂದೊಂದನ್ನು ಕೆತ್ತೋಗ್ಬಿಟ್ಟು ಅಂದರೆ ಫುಲ್ ಮುರಿದು ಹೋಗಿ ಸತ್ತೇ ಹೋಗ್ಬಿಟ್ಟಿದೆ. ಇಲ್ಲಾಂದರೆ ಈ ಅಡಿಕೆ ಮರ ಇನ್ನೂ ಸ್ವಲ್ಪ ದೊಡ್ಡದಾಗಿರೋದು ಆ ಮಳೆಯಿಂದಾಗಿ ತುಂಬ ಅನಾಹುತ ತುಂಬ ಲಾಸ್ ಮಾಡಿಬಿಟ್ಟಿದೆ. ನಮಗೆ ಅಂತಲ್ಲ ಎಲ್ರಿಗೂ ಕೂಡ ಲಾಸ್ ಮಾಡಿದೆ. ಈ ಕಾಂಗ್ರೆಸ್ ಮಟ್ಟಿ 2 ವರ್ಷದಿಂದನೇ ಬಂದಂಗೆಲ್ಲ ತೆಗಿತಾನೇ ಇದ್ದೀವಿ. ಆದ್ರೂ ಕೂಡ ಅದು ಆಗ್ತಾನೆ ಇಲ್ಲ. ಯಾಕಂದರೆ ಅದು ಮತ್ತೆ ಹುಟ್ಟುತ್ತಾನೆ ಇರುತ್ತೆ. ಅದು ಒಂದು ಸತಿ ಆದ್ರೆ ಅದನ್ನು ಮತ್ತೆ ತೆಗೆದು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತೆಗ್ದಂಗೆ ಮತ್ತೆ ಅದು ಎಲ್ಲಿಂದ ಬೀಜ ಬರುತ್ತೋ ಏನಂತ ನಮಗಂತೂ ಗೊತ್ತಿಲ್ಲ. ನೋಡ್ಬೋದು ತೋಟ ತುಂಬ ಫುಲ್ ಇವಾಗ ಮತ್ತೆ ತೆಗೆದ್ವಿ ಅಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆದಂಗೆ ಮತ್ತೆ ಕಾಂಗ್ರೆಸ್ ಮಟ್ಟಿ ಬರುತ್ತೆ. ಅದನ್ನು ಕಡಿದ್ರೆ ಅಂತೂ ಆಗೋದಿಲ್ಲ. ಬುಡ ಸಮೇತವಾಗಿ ಕಿತ್ತರೆ ಮಾತ್ರ ಅದು ಮತ್ತೆ ಕಡಿದ್ರೆ ಮತ್ತೆ ಅದೇ ಬುಡಕ್ಕೆ ಮತ್ತೆ ಚಿಗುರು ಬರುತ್ತೆ. ಅದು ಎಷ್ಟು ಕಡಿಯೋದು ಏನೇ ಮಾಡಿದ್ರು ಕೂಡ ಅದು ಒಂದ್ಸಲ ಆದಮೇಲೆ ಅದನ್ನು ಮತ್ತೆ ನಾಶ ಮಾಡ್ಲಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ನಾವು. ಒಂದೊಂದ್ಸಲ ಅನಿಸುತ್ತೆ ನಾವು ಬೆಳೆದಿರೋಂಥ ಬೆಳೆ ಇದೇ ಥರ ಬೆಳವಣಿಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತೇಳಿ. ಇದಕ್ಕೆ ಯಾವುದೇ ರೀತಿಯಾದಂಥ ನಾವು ಏನೂ ಮಾಡೋದಿಲ್ಲ ಏನಿಲ್ಲ. ಆದ್ರೆ ಅದ್ರ ಬೆಳವಣಿಗೆ ಮಾತ್ರ ಅಂತೂ ದೇವರೇ ಒಂದು ತಿಂಗಳಿಗೆ ಅದು ನಮ್ಮ ತಲೆಯಷ್ಟು ಹೈಟ್ ಬಂದಿರುತ್ತೆ ಕಾಂಗ್ರೆಸ್ ಮಟ್ಟಿಗೆ. ಯಾವ್ದು ನೀರು ಬೇಡ ಏನು ಬೇಡ, ಈ ಬೇಸಿಗೆಗಾಲ ಇರಲಿ ಏನೇ ಇರಲಿ ಆದ್ರೆ ಅದ್ರ ಬೆಳವಣಿಗೆ ಮಾತ್ರ ಜಾಸ್ತಿ ಇರುತ್ತೆ. ಅದನ್ನೇ ನಾವು ಕಷ್ಟಪಟ್ಟು ಯಾವ್ದಾರ ಒಂದು ಬೆಳೆ ಆಗಿರಲಿ ಯಾವ್ದಾರ ಒಂದು ಏನಾದರೂ ಒಂದು ಸಸಿನೇ ನೆಟ್ಟಿರಲಿ ಅದು ಆಗೋದಿಲ್ಲ.
ಆದ್ರೆ ಕಾಂಗ್ರೆಸ್ ಮಟ್ಟಿಗೆ ಮಾತ್ರ ಅದು ಯಾವ ರೀತಿ ಬೆಳವಣಿಗೆ ಕೊಟ್ಟಿದ್ದಾರೋ ದೇವ್ರಿಗೆ ಗೊತ್ತಿಲ್ಲ. ಒಂದು ಚಿಗುರು ಬಂದ್ರೆ ಸಾಕು, ಅದ್ರ ನೋಡಿದ್ರೆ 15 ದಿನಕ್ಕೆ ನಮ್ಮ ತಲೆ ಅಷ್ಟು ಹೈಟ್ ಬಂದು ಬೀಳುತ್ತೆ. ಮತ್ತೆ ಈ ತೋಟದಲ್ಲಿ ಏನೇನು ಕೆಲಸ ಮಾಡಿದ್ವಿ, ಮಳೆಗಾಲ ಸ್ಟಾರ್ಟ್ ಇಂದ ಏನೆಲ್ಲ ಮಾಡ್ತಿದೀವಿ ಅಂತ ಹೇಳಿ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಾವು ಇದಕ್ಕೆ ಕಾಂಗ್ರೆಸ್ ಮಟ್ಟಿ ಅಂತೇಳಿ ಕರಿತೀವಿ. ನೀವು ಇದಕ್ಕೆ ಏನಂತೇಳಿ ಕರೀತೀರ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹೊಲಕ್ಕೂ ಈ ರೀತಿಯಾದಂತಹ ಕಾಂಗ್ರೆಸ್ ಮಟ್ಟಿಗಳು ಬಂದಿದೆಯಾ ಅಂತ ಹೇಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ.